ನನ್ನ ಫ್ರೆಂಡ್ ಒಬ್ಬ ಲವರ್ ಬಾಯ್. ಅವನು ಅವಂದು ಮತ್ತೆ ಅವನ್ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿರೋ ಲಿಪ್ ಕಿಸ್ ವಿಡಿಯೋನ ಅವನ್ ಗರ್ಲ್ ಫ್ರೆಂಡಿಗೆ ಸೆಂಡ್ ಮಾಡಕ್ ಹೋಗಿ ಮಿಸ್ ಆಗಿ ಸ್ಟೋರಿ ಹಾಕ್ಬಿಟ್ಟಿದ್ದ. ಅದ್ರದ್ದೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಲವರ್ ಬಾಯ್, ರಸಿಕರ ರಾಜ. ಅವನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದ. ಅವರಿಬ್ರು ಲವ್ ಸಖತ್ತಾಗಿ ನಡೀತಾ ಇತ್ತು, ರೊಮ್ಯಾಂಟಿಕ್ ಆಗಿತ್ತು. ಅವ್ರು ತುಂಬಾ ಚೆನ್ನಾಗಿ ಎಲ್ಲ ಕಡೆ ಓಡಾಡ್ಕೊಂಡಿದ್ರು. ಫಿಲ್ಮ್ಗೆ ಹೋಗ್ತಿದ್ರು, ಕಾಫಿಗೆ ಹೋಗ್ತಿದ್ರು, ಲಂಚ್ಗೆ ಹೋಗ್ತಿದ್ರು, ಅಷ್ಟೇ ಯಾಕೆ ಪಾರ್ಕ್ ಕೂಡ ಹೋಗ್ತಿದ್ರು. ಒಂದಿನ ಪಾರ್ಕ್ ಹೋದಾಗ ಏನ್ ಮಾಡಿದಾರೆ ಅಂದ್ರೆ ಇಬ್ರು ಲಿಪ್ ಟು ಲಿಪ್ ಕಿಸ್ ಮಾಡ್ಕೊಂಡಿದ್ದಾರೆ. ದಿನ ಮಾಡ್ತಿದ್ರೇನೋ ನನಗಂತೂ ಗೊತ್ತಿಲ್ಲ, ನನಗೆ ಹೇಳಿರ್ಲಿಲ್ಲ. ನೀವು ಅನ್ಕೊಂಡ್ರಿ ಹಾಗಾದ್ರೆ ಅವತ್ತೊಂದಿನ ನಿಮಗೆ ಹೇಳಿದ್ರ ಅಂತ, ಯಾಕಂದ್ರೆ ಅವತ್ತು ವೈರಲ್ ಆಯ್ತು, ಹಂಗಾಗಿ ನಂಗೆ ಗೊತ್ತಾಯ್ತು ಅಷ್ಟೇ. ಲಿಪ್ ಟು ಲಿಪ್ ಕಿಸ್ ಮಾಡ್ಕೊಂಡಿದ್ದಾರೆ. ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ ಇಬ್ರು ಮಾತಾಡ್ಕೊಂಡು. ಅದೇನೋ ಮೆಮೊರೀಸ್ ಕಂತೆ. ಇದ್ರಲ್ಲ ಏನ್ ಮೆಮೊರೀಸ್ ನಂಗಂತೂ ಗೊತ್ತಿಲ್ಲ. ಅಕಸ್ಮಾತ್ ವೈರಲ್ ಆದ್ರೆ ಮರ್ಯಾದೆ 3 ಕಾಸಿ ಹರಾಜಾಗಲ್ಲ ಅಂದ್ರಿ. ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಅದಾಯ್ತು. ಆಮೇಲೆ ಒಂದು 2 days ಬಿಟ್ಟು, ಬೇಬಿ ನಾವು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ವಲ್ಲ, ಆ ವಿಡಿಯೋ ನಂಗೆ ಕಳಿಸ್ತೀಯಾ ಅಂತ ನನ್ನ ಫ್ರೆಂಡಿಗೆ ಕೇಳಿದಲ್ಲ ಅವನ ಗರ್ಲ್ ಫ್ರೆಂಡು. ಓಕೆ ಬೇಬಿ ಅಂತ ಇವನ್ ಸೆಂಡ್ ಮಾಡಿದ್ದಾನೆ. ಸೆಂಡ್ ಮಾಡಕ್ಕೇನೋ ಮಾಡಿದ್ದಾನೆ. ಸೆಂಡ್ ಮಾಡಿದ ಅದಕ್ಕೆ ನೋಡಿದ್ರೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಸೆಂಡ್ ಮಾಡ್ಬಿಟ್ಟಾನೆ. ಅಯ್ಯೋ ಆಯ್ತಲ್ಲಪ್ಪ, ಈಗ ಆಯ್ತಲ್ಲ ಕಡೆ ಜಮ್ಮ, ಹೆಂಗಿರ್ಬೇಡ ಅವನಿಗೆ. ಅಯ್ಯೋ ಎಷ್ಟು ಜನ ನೋಡಿದ್ರು ಏನೋ ಮರ್ಯಾದೆ 3 ಕಾಸಿ ಹರಾಜೋಗುತ್ತೆ. ಫಸ್ಟ್ ಡಿಲೀಟ್ ಮಾಡ್ಬೇಕಂತ ಸ್ಟೋರಿ ಡಿಲೀಟ್ ಮಾಡಕ್ಕಂತ ಹೋಗ್ತಾನೆ, ಮೊಬೈಲೇ ಸ್ವಿಚ್ ಆಫ್. ಏನ್ ಮಾಡ್ಬೋದು ಮನೆಲ್ಲ ಸುತ್ತೊಡ್ದ. ಚಾರ್ಜರ್ ಬೇಕು, ಚಾರ್ಜ್ ಹಾಕೋಬೇಕು, ಫಸ್ಟ್ ಡಿಲೀಟ್ ಮಾಡ್ಬೇಕಂತ ಚಾರ್ಜ್ ಹಾಕೊಂಡ. ಬಟನ್ ಒತ್ತಾನೆ ಮೊಬೈಲೇ ಆನ್ ಆಗ್ತಿಲ್ಲ. ಅವನಿಗೇನು ಇಲ್ಲ ಮೊಬೈಲ್ ಇರ್ಬೇಕು, ಇಲ್ಲ ವಿಡಿಯೋ ಡಿಲೀಟ್ ಆಗ್ಬೇಕು, ಎರಡರಲ್ಲಿ ಒಂದ್ ಆಗ್ಲೇಬೇಕು ಅಂತ. ಎಷ್ಟು ಜನ ನೋಡಿದ್ರೇನು ಫುಲ್ಲು ಸೈಕ್ ಆಗವನೆ. ಡಿಲೀಟ್ ಮಾಡಕ್ಕಂತ ಫುಲ್ ಟ್ರೈ ಮಾಡ್ತವನೆ, ಮೊಬೈಲ್ ಆನ್ ಆಗ್ತಿಲ್ಲ. ಚಾರ್ಜ್ ಆದ್ರೆ ತಾನೇ ಮೊಬೈಲ್ ಆನ್ ಆಗತ್ತೆ, ಚಾರ್ಜ್ ಆಗದೆ ಮೊಬೈಲ್ ಹೆಂಗ ಆನ್ ಆಗುತ್ತೆ? ಹಂಗೂ ಹಿಂಗೂ ಆನ್ ಆಯ್ತು. ಆನ್ ಆಗಿ ಇನ್ಸ್ಟಾಗ್ರಾಮಿಗೆ ಹೋಗಿ ಯಾಕ ಸ್ಟೋರಿ ಡಿಲೀಟ್ ಮಾಡ್ತವನೆ, ಸ್ಟೋರಿ ಡಿಲೀಟೇ ಆಗ್ತಾ ಇಲ್ಲ. ಏನ್ ಮಾಡ್ಬೋದು ಇವಾಗ? ಏನಕ್ಕಪ್ಪ ಡಿಲೀಟ್ ಆಗ್ತಿಲ್ಲ ಅಂತ ಇದು ಮಾಡ್ಬೇಕಾರೆ ಒಂದು ನೋಟಿಫಿಕೇಶನ್ ಬರುತ್ತೆ. ಒಂದು ನೋಟಿಫಿಕೇಶನ್ ಬಂತು. ಓಪನ್ ಮಾಡಿ ನೋಡ್ತಾನೆ, ನಿಮ್ಮ ಈ ದಿನದ ಡೇಟಾ ಸಂಪೂರ್ಣವಾಗಿ ಮುಗಿದಿದೆ. ಆಯ್ತಲ್ಲಪ್ಪ, ಅಯ್ಯೋ ಮೊದ್ಲೇ ಲೇಟ್ ಆಗಿದೆ, ಇನ್ನು ಎಷ್ಟು ಜನ ನೋಡಿದ್ರು ಏನು, ಫಸ್ಟ್ ಡಿಲೀಟ್ ಮಾಡ್ಬೇಕಿದ್ದು ಅಂತ ಅವನ್ ಬೇಬಿಗೆ ಫೋನ್ ಹೊಡೆದ. ಬೇಬಿಗೆ ಫೋನ್ ಹೊಡ್ಕೊಂಡು, ಹಲೋ ಬೇಬಿ, ಒಂದು 5 minutes ಸಿಗ್ತೀಯಾ ಬೇಬಿ ಪಾರ್ಕಲ್ಲಿ ಅಂತ ಹೇಳ್ದ. ಇವನು ಪಾರ್ಕ್ ಹೋದ, ಅವನ್ ಬೇಬಿನ ಪಾರ್ಕ್ ಬಂದಳೆ. ಬೇಬಿ ಏನ್ ಬೇಬಿ ನೀನು ಮೆಮೊರೀಸ್ಗಂತ ಒಂದ್ ವಿಡಿಯೋ ಮಾಡ್ಕೊಂಡಿದ್ದು, ಆ ವಿಡಿಯೋನ ನಿನ್ ಕೈಲಿ ಕಳ್ಸಕ್ಕಾಗಿಲ್ಲಲ್ಲ ಅಂತ ಹೇಳಿದ್ಲು. ಅಯ್ಯೋ ಬೇಬಿ, ನಾನ್ ನಿನಗ್ ಕಳ್ಸಕ್ಕಂತಾನೆ ಸೆಂಡ್ ಮಾಡ್ದೆ. ಆಮೇಲೆ ಗೊತ್ತಾಯ್ತು ನನಗೆ ನಾನ್ ಸೆಂಡ್ ಮಾಡಿರೋದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಸೆಂಡ್ ಮಾಡಿದೀನಿ ಅಂತ. ಬೇಬಿ ಸುಳ್ಳು ಹೇಳ್ಬೇಡ ಬೇಬಿ, ಈ ವಿಚಾರದಲ್ಲಿ ತಮಾಷೆ ಮಾಡ್ಲೇಬೇಡ ಅಂತ. ಪ್ರಾಮಿಸಿಗೋ ಬೇಬಿ, ಹೊಟ್ಟೆಗೆ ಏನ್ ತಿಂತೀಯ ಬೇಬಿ, ಡಿಲೀಟ್ ಮಾಡ್ದೆ ಇವಾಗ. ಇಲ್ಲ ಡಿಲೀಟ್ ಮಾಡಿ. ಅಯ್ಯೋ ಲೋಫರ್ ನನ್ನ ಮಗನೇ, ಫಸ್ಟ್ ಡಿಲೀಟ್ ಮಾಡೋ. ಇಲ್ಲ ಬೇಬಿ, ನಾನ್ ಡಿಲೀಟ್ ಮಾಡ್ಬೇಕಂತಾನೆ, ಆಮೇಲೆ ಸ್ಟೋರಿ ಡಿಲೀಟ್ ಮಾಡ್ಬೇಕಂತಾನೆ ಹೋದೆ. ನೋಡ್ದೆ ಅಷ್ಟೊತ್ತಿಗೆ ಮೊಬೈಲ್ ಸ್ವಿಚ್ ಆಫ್ ಆಯ್ತು. ಆಮೇಲೆ ಚಾರ್ಜ್ ಮಾಡ್ಕೊಂಡು ಯಾಕೋ ಡಿಲೀಟ್ ಮಾಡಕ್ ಹೋಗ್ತೀನಿ, ನೋಡಿದ್ರೆ ನೆಟ್ಟೇ ಖಾಲಿ. ಫಸ್ಟ್ ಮೊಬೈಲ್ ಕೊಡು, ಇರೋ ಕತೆ ಎಲ್ಲ ಹೇಳದ್ ಬಿಡು ಅಂತ ಮೊಬೈಲ್ ತಗೊಂಡು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಸ್ಟೋರಿ ಡಿಲೀಟ್ ಮಾಡಕ್ ಯಾಕೋ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾಳೆ. ಅಬಾಬಾಬಾಬಾ, ಏನ್ ಮೆಸೇಜಸ್ಸು, ಏನ್ ಕಮೆಂಟ್ಸು, ಏನ್ ಲೈಕ್ಸು, ಬಾಬಾಬಾಬಾಬಾಬಾ. ಅದ್ರಲ್ಲಿ ಬರೋ ಮೆಸೇಜಸ್ ಹೆಂಗಂದ್ರೆ ಎಲ್ಲ ಫುಲ್ ಕಾಮನ್. ಏನಂದ್ರೆ ಎಲ್ಲ ಫುಲ್ ಸಿಮಿಲರೇ ಇದ್ದು. ನೆಕ್ಸ್ಟ್ ವಿಡಿಯೋ ಯಾವಾಗ ಬ್ರೋ? ನೈಸ್ ವಿಡಿಯೋ, ಸಖತ್ತಾಗಿತ್ತು. ಪಾರ್ಟ್ ಯಾವಾಗ? ಇಂಥದ್ದೇ ರಿಪ್ಲೈಸ್ ಪೂರ್ತಿ. ಅದಕ್ಕೆಲ್ಲ ಯಾವಾಗ ಇವ್ರು ರಿಪ್ಲೈ ಕೊಟ್ರೋ ನನಗಂತೂ ಗೊತ್ತಿಲ್ಲ. ಅಂತೂ ಬೇಬಿ ವಿಡಿಯೋ ಡಿಲೀಟ್ ಮಾಡಿದ್ಲು. ಆಮೇಲೆ ಇನ್ನೊಂದೇನಂದ್ರೆ, ನಾನು ನಿಮಗೆ ಹೇಳೋದು ಒಂದೇ ಒಂದು ಮಾತು. ನೀವು ಯಾರಿಗಾದ್ರೂ ಏನಾದ್ರೂ ನಿಮ್ಮ ಪರ್ಸನಲ್ ಶೇರ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಶೇರ್ ಮಾಡಿ, ಓಕೆನಾ? ಯಾವುದೇ ತರ ಪ್ರಾಬ್ಲಮ್ಸ್ ಅಲ್ಲೂ ಸಿಕ್ಕಾಕೋಬೇಡಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.